ಗಣಿನಾಡು ಬಳ್ಳಾರಿಯಲ್ಲಿ ಗನ್ ಕಲ್ಚರ್ ಶುರುವಾಗಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಕಿಮಕ್ ಅಂದ್ರೆ ಗುಂಡನ್ನ ಹಾರಿಸ್ತಾರೆ. ಬಿಹಾರ್ ಟು ಬಳ್ಳಾರಿ ಗನ್ ಧನ್ ಧನಾಧನ್ ಸೌಂಡ್. ಬಳ್ಳಾರಿಗೆ ಅಕ್ರಮವಾಗಿ ದಂಡಿ ದಂಡಿ ಗನ್ ಸಪ್ಲೈ ಆಗಿದೆ. ಗಣಿನಾಡಲ್ಲಿ ಗನ್ ಕಲ್ಚರ್. ಕಿಮಕ್ ಅಂದ್ರೆ ಗುಂಡು ಹಾರಿಸೋದು. ಬಿಹಾರ್ ಟು ಬಳ್ಳಾರಿ ಗನ್ ಧನ್ ಧನಾಧನ್. ಬಳ್ಳಾರಿಗೆ ಅಕ್ರಮವಾಗಿ ದಂಡಿ ದಂಡಿ ಗನ್ ಸಪ್ಲೈ. ಗಣಿ ಧನಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಢಮ್ ಢಮ್ ಸೌಂಡು. ಬಿಹಾರದ ಬಂದೂಕಿನಿಂದ ಸಿಡಿದಿತ್ತು ಆ ಒಂದು ಗುಂಡು. ಎಫ್ಐಆರ್ನಲ್ಲಿ ಅಕ್ರಮ ಗನ್ಗಳ ಬಳಕೆಯ ಉಲ್ಲೇಖವನ್ನ ಮಾಡಲಾಗಿದೆ. ಧಣಿಗಳ ಗನ್ಮ್ಯಾನ್ಗಳ ಬಳಿ ಲೆಕ್ಕವಿಲ್ಲದಷ್ಟು ಗನ್ಗಳಿದಾವಂತೆ. ತನಿಖೆಗೆ ಆದೇಶ ಮಾಡಿರುವ ಎಡಿಜಿಪಿ ಹಿತೇಂದ್ರ. ಗನ್ ಹಾಗೂ ಗನ್ ಕ್ಯಾಪ್ ಬಗ್ಗೆ ಎಫ್ಎಸ್ಎಲ್ ನಲ್ಲಿ ಪರೀಕ್ಷೆ. ಗಣಿನಾಡು ಬಳ್ಳಾರಿಯಲ್ಲಿ ಗನ್ ಕಲ್ಚರ್. ಕಿಮ್ಮಕ್ ಅಂದ್ರೆ ಗುಂಡು ಹಾರಿಸೋದು. ಹೇಳೋರಿಲ್ಲ ಕೇಳೋರಿಲ್ಲ, ಅವ್ರಿಗೆ ಭಯವೇ ಇಲ್ಲ. ಬಿಹಾರ್ ಟು ಬಳ್ಳಾರಿಗೆ ಅಕ್ರಮವಾಗಿ ದಂಡಿ ದಂಡಿ ಗನ್ ಸಪ್ಲೈ ಆಗಿದೆಯಂತೆ. ಗಣಿ ಧಣಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಢಮ್ ಢಮ್ ಸೌಂಡು. ಗನ್ನಿನ ಸೌಂಡು. ಬುಲೆಟ್ ಏನ್ ಫೈರ್ ಮಾಡಿದಾಗ ಬರುತ್ತೆ ಸೌಂಡು, ಅದು. ಬಿಹಾರದ ಬಂದೂಕಿನಿಂದ ಆ ಒಂದು ಗುಂಡು ಸಿಡಿದಿತ್ತು. ಎಫ್ಐಆರ್ ನಲ್ಲಿ ಅಕ್ರಮ ಗನ್ಗಳ ಬಳಕೆಯ ಉಲ್ಲೇಖವನ್ನ ಮಾಡಲಾಗಿದೆ. ಧಣಿಗಳ ಗನ್ಮ್ಯಾನ್ಗಳ ಬಳಿ ಲೆಕ್ಕವಿಲ್ಲದಷ್ಟು ಗನ್ಗಳು. ತನಿಖೆಗೆ ಆದೇಶ ಮಾಡಿರುವ ಎಡಿಜಿಪಿ ಹಿತೇಂದ್ರ. ಗನ್ ಹಾಗೂ ಗನ್ ಕ್ಯಾಪ್ ಬಗ್ಗೆ ಎಫ್ಎಸ್ಎಲ್ ನಲ್ಲಿ ಪರೀಕ್ಷೆ ಮಾಡಲಾಗ್ತಾ ಇದೆ. ಇನ್ನು ಈ ಒಂದು ಗಣಿನಾಡು ಬಳ್ಳಾರಿಯಲ್ಲಿ ಸದ್ಯಕ್ಕೆ ಒಂದು ಗನ್ ಕಲ್ಚರ್ ಶುರುವಾಗಿದ್ಯಾ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕೆಂತಂದ್ರೆ ಇತ್ತೀಚೆಗೆ ಕಾಂಗ್ರೆಸ್ ಕಾರ್ಯಕರ್ತ ಕೊಲೆ ಆಗಿದ್ರು. ಯಾಕೆಂತಂದ್ರೆ ಏನು ಗನ್ ಫೈರ್ ಮಾಡಿದ್ರು, ಆ ಒಂದು ಸಂದರ್ಭದಲ್ಲಿ ಆತ ಪ್ರಾಣವನ್ನ ಕಳ್ಕೊಳ್ಬೇಕಾಯ್ತು. ಅದು ಕೂಡ ಏನು ಸತೀಶ್ ರೆಡ್ಡಿ ಏನು ಆಪ್ತರಿದ್ದಾರೆ ಅಥವಾ ಅವರ ಗನ್ಮ್ಯಾನ್ಗಳೇನಿದ್ರು, ಆ ಒಂದು ಗನ್ಮ್ಯಾನ್ಗಳು ಫೈರ್ ಮಾಡಿದಂತಹ ಸಂದರ್ಭದಲ್ಲಿ ಆ ಒಂದು ಗುಂಡು ತಗಲಿ ಸಾವನ್ನಪ್ಪಿದ್ರ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗಿದೆ. ಆದರೆ ಅವರ ಬಳಿ ಆ ಒಂದು ಗನ್ಗಳು ಹೆಂಗೆ ಬಂತು ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಫಸ್ಟ್ ಆಫ್ ಆಲ್ ಅಂಗರಕ್ಷಕರಿಗೆ ಒಂದು ರಕ್ಷಣೆ ಮಾಡ್ಲಿಕ್ಕೆ ಅಷ್ಟೇ ಗನ್ಗಳನ್ನು ಕೊಡೋದು. ಯಾರ ಪ್ರಾಣವನ್ನು ತೆಗಿಲಿಕ್ಕೂ ಕೂಡ ಪರ್ಮಿಷನ್ ಇರೋದಿಲ್ಲ. ಅಂಥದ್ರಲ್ಲಿ ಗನ್ನನ್ನು ಫೈರ್ ಮಾಡಿದ್ರು. ಜೊತೆಗೆ ಸಾಕಷ್ಟು ಗನ್ಗಳನ್ನು ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಎಷ್ಟರ ಮಟ್ಟಿಗೆ ಪರವಾನಗಿಯನ್ನು ಪಡೆದಿದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಪರವಾನಗಿ ಪಡೆದಂತಹ ಗನ್ಗಳಾಗಿರಬಹುದು, ಜೊತೆಗೆ ಅಕ್ರಮವಾಗಿ ಗನ್ಗಳು ಕೂಡ ಇತ್ತು ಅಂತ ಕೂಡ ಹೇಳಲಾಗ್ತಾ ಇದೆ. ಆ ಒಂದು ಅಕ್ರಮ ಗನ್ಗಳೇನಿದಾವೆ ಅದೆಲ್ಲವನ್ನು ಕೂಡ ಪೊಲೀಸರು ವಶಪಡಿಸ್ಕೊಂಡಿದ್ದಾರೆ. ಜೊತೆಗೆ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ಗನ್ಗಳು ಬಿಹಾರದಿಂದ ಬಂದಿತ್ತು ಅಂತ ಕೂಡ ಸದ್ಯಕ್ಕೆ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಪೊಲೀಸರು ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಎಫ್ಐಆರ್ ನಲ್ಲಿ ಅಕ್ರಮ ಗನ್ಗಳ ಬಳಕೆಯ ಉಲ್ಲೇಖವನ್ನು ಕೂಡ ಮಾಡಲಾಗಿದೆ. ಈಗ ಪೊಲೀಸರೇ ಒಂದು ಗುಂಡನ್ನ ಹಾರಿಸಬೇಕು ಅಥವಾ ಒಂದು ಗನ್ನನ್ನ ಬಳಕೆ ಮಾಡಬೇಕು ಅಂತ ಅಂದ್ರೆ ಅದಕ್ಕೆ ಪರ್ಮಿಷನ್ ಬೇಕಾಗುತ್ತೆ. ಗಾಳಿಯಲ್ಲೇ ಗುಂಡು ಹಾರಿಸಬಹುದೇ ವಿನಃ ಯಾವುದೇ ವ್ಯಕ್ತಿಯ ಮೇಲೆ ಗುಂಡು ಹಾರಿಸಂಗಿಲ್ಲ. ಮುಖ್ಯವಾಗಿ ಈಗ ಖಾಸಗಿ ಅಂಗರಕ್ಷಕರು ಅದು ಹೆಂಗೆ ಗುಂಡು ಹಾರಿಸಿದ್ರು, ಜೊತೆಗೆ ಅವರ ಬಳಿ ಸಾಕಷ್ಟು ಗನ್ಗಳು ಕೂಡ ಇದ್ವಂತೆ. ಆ ಒಂದು ಗನ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಏನಿದ್ದಾರೆ ಅವರ ಒಂದು ಖಾಸಗಿ ಅಂಗರಕ್ಷಕರು ಗುಂಡನ್ನ ಹಾರಿಸಿದ್ರು ಅಂತ ಕೂಡ ಹೇಳಲಾಯಿತು. ಆ ಒಂದು ಗನ್ಗಳನ್ನ ವಶಪಡಿಸ್ಕೊಂಡಿದ್ದಾರೆ. ಜೊತೆಗೆ ಲೆಕ್ಕವಿಲ್ಲದಷ್ಟು ಗನ್ಗಳಿದ್ವಂತೆ. ಆ ಎಲ್ಲಾ ಗನ್ಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಜೊತೆಗೆ ಆ ಒಂದು ಗನ್ನ ಮೂಲ ಏನು ಅಂತ ಕೂಡ ಪೊಲೀಸರು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಒಂದು ಗನ್ಗಳ ಮೂಲವನ್ನ ಕೆದಕ್ತಾ ಹೋದ್ರೆ ಈ ಗನ್ಗಳು ಬಿಹಾರದಿಂದ ಬಂದಿರಬಹುದು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ರಾಜ್ಯದಲ್ಲಿ ಒಂದು ಗನ್ ಕಲ್ಚರ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇತ್ತೀಚೆಗಷ್ಟೇ ಬೆಂಗಳೂರಿನ ಮಾಗಡಿ ರೋಡ್ನಲ್ಲಿ ಪತ್ನಿ ಮೇಲೆ ಪತಿ ಫೈರಿಂಗ್ ಆಯಿತು. ಹಾಗಾದ್ರೆ ಅವ್ರ ಕೈಗೆ ಹೆಂಗೆ ಗನ್ ಹೋಯ್ತು, ಅದು ಕೂಡ ಒಂದು ಪ್ರಮುಖವಾದಂತಹ ಪ್ರಶ್ನೆ ಆಗುತ್ತೆ. ಇನ್ನು ಬಿಹಾರದಿಂದ ಬಂದ ಅಕ್ರಮ ಗನ್ನನ್ನ ಬಳಸಿದ ಆರೋಪಿ ಬಾಲಮುರುಗನ್. ಮೊನ್ನೆ ರಾತ್ರಿ ಬಳ್ಳಾರಿ ರಾಜಕೀಯ ಘರ್ಷಣೆಯಲ್ಲಿ ಬಂದೂಕಿನ ಸದ್ದು ಕೂಡ ಕೇಳಬಂದಿತ್ತು. ಹಾಗಾದ್ರೆ ಬಂದೂಕು ಇವರಿಗೆಲ್ಲ ಅಷ್ಟು ಈಸಿಯಾಗಿ ಹೆಂಗ್ ಸಿಗ್ತಾ ಇದೆ, ಯಾರು ಸಪ್ಲೈ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಈಗ ಜನಸಾಮಾನ್ಯರಿಗೂ ಕೂಡ ಗನ್ ಸಿಕ್ಕಿಬಿಟ್ರೆ ಎಲ್ಲರೂ ಕೂಡ ಅವ್ರಿಗೆ ಯಾರು ಕಂಡ್ರೆ ಆಗಲ್ವಾ ಅವ್ರ ಮೇಲೆ ಗನ್ ಹಾರಿಸ್ತಾರೆ ಅಥವಾ ಶೂಟ್ ಮಾಡ್ತಾರೆ. ಅದರಿಂದ ಎಷ್ಟು ಸಮಸ್ಯೆ ಆಗುತ್ತೆ. ಅಷ್ಟು ಈಸಿಯಾಗಿ ಯಾರಿಗೂ ಕೂಡ ಈ ಒಂದು ಗನ್ಗಳು ಸಿಗೋದಿಲ್ಲ. ಆದರೆ ಇವ್ರಿಗೆ ಹೆಂಗೆ ಸಿಕ್ತು ಈ ಒಂದು ಗನ್ಗಳು ಹಾಗಾದ್ರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಅಕ್ರಮ ಬಂದೂಕಿಗೆ ಕಾಂಗ್ರೆಸ್ ಕಾರ್ಯಕರ್ತ ರಾಜಶೇಖರ್ ಬಲಿಯಾಗಿದ್ರು. ಯಾವ ರೀತಿ ಸಂಘರ್ಷ ಆಗಿತ್ತು ನಿಮ್ಗೆಲ್ರಿಗೂ ಕೂಡ ಗೊತ್ತಿದೆ. ಏನು ಬಳ್ಳಾರಿಯಲ್ಲಿ ಒಂದು ಕೇವಲ ಒಂದು ಕ್ಷುಲ್ಲಕ ವಿಚಾರ, ಅಂತಹ ದೊಡ್ಡ ವಿಚಾರ ಏನೂ ಅಲ್ಲ, ಒಂದು ಬ್ಯಾನರ್ ವಿಚಾರಕ್ಕೆ ಗಲಾಟೆ ಮಾಡ್ಕೊಂಡಿದ್ದಾರೆ. ಒಂದು ವಾಲ್ಮೀಕಿ ಪುತ್ಥಳಿ ಅನಾವರಣ ಮಾಡಬೇಕು ಅಂತ ಸಕಲ ರೀತಿಯಲ್ಲೂ ಕೂಡ ಕಾಂಗ್ರೆಸ್ನವರು ಸಿದ್ಧತೆಯನ್ನ ಮಾಡ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಬಳ್ಳಾರಿಯಲ್ಲಿ
ಎಲ್ಲ ಕಡೆಯೂ ಕೂಡ ಬ್ಯಾನರ್ ಅಳವಡಿಕೆಯನ್ನ ಮಾಡ್ತಾ ಇದ್ರು. ಬ್ಯಾನರ್ ಹಾಕುವಂತಹ ಸಂದರ್ಭದಲ್ಲಿ ಜನಾರ್ದನ ರೆಡ್ಡಿ ಅವರ ಮನೆ ಮುಂದೆ ಕೂಡ ಬ್ಯಾನರ್ ಹಾಕಿದ್ದಾರೆ. ಆದರೆ ಆ ಒಂದು ಬ್ಯಾನರ್ ತೆರವು ಮಾಡಬೇಕು ಅಂತ ಜನಾರ್ದನ ರೆಡ್ಡಿ ಜೊತೆಗೆ ಬೆಂಬಲಿಗರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು. ಆ ಒಂದು ಕ್ಷುಲ್ಲಕ ವಿಚಾರಕ್ಕೆ ಗಲಾಟೆಯಾಗಿ ಒಂದು ಅಮಾಯಕ ಜೀವ ಬಲಿಯಾಗಿದೆ. ಈ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಸದ್ಯಕ್ಕೆ ಗಣಿ ಧನಿ ಜನಾರ್ದನ ರೆಡ್ಡಿ ಮನೆ ಮುಂದೆ ಈಗಂತೂ ಈ ಒಂದು ಬಂದೂಕಿನ ಸೌಂಡ್ ಹೆಚ್ಚಾಗಿ ಕೇಳಿ ಬಂದಿದೆ. ಮುಖ್ಯವಾಗಿ ಒಂದು ಬಂದೂಕುಗಳು ಅಷ್ಟು ಈಸಿಯಾಗಿ ಹೆಂಗ್ ಸಿಗತ್ತೆ ಎಲ್ರಿಗೂ? ಸಾಹಿತ್ಯ ಏನಂದ್ರೆ ಬಳ್ಳಾರಿಯಲ್ಲಿ ನಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಗನ್ಗಳ ಲಿಂಕ್ ಅನ್ನ ಹುಡುಕ್ತಾ ಪೊಲೀಸರು ಹೊರಟಿರುವಂತದ್ದು. ಇದರಲ್ಲಿ ಪ್ರಮುಖವಾಗಿ ಏನು ಗನ್ಗಳು ಅಕ್ರಮವಾಗಿ ರಾಜ್ಯಕ್ಕೆ ಬರ್ತಾ ಇರೋದು ಅನ್ನೋದನ್ನ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಅಂದ್ರೆ ಇದರಲ್ಲಿ ಪ್ರಮುಖವಾಗಿ ಏನು ಬಿಹಾರ ರಾಜ್ಯದಿಂದ ನಮ್ಮ ಕರ್ನಾಟಕಕ್ಕೆ ಹೆಚ್ಚಾಗಿ ಗನ್ಗಳು ಸಪ್ಲೈ ಆಗ್ತಾ ಇದೆ, ಆದ್ರೂ ಸಹ ಅಕ್ರಮವಾಗಿ ಬರ್ತಾ ಇದೆ ಅನ್ನೋದನ್ನ ಈಗ ಬೆಳಕಿಗೆ ಬಂದಿರುವಂತದ್ದು. ಏನು ಬಳ್ಳಾರಿಯಲ್ಲಿ ಬಳಕೆಯಾದಂತಹ ಬಸ್ ಏನ್ ಗನ್ಗಳೇನಿದೆ ಅದು ಯಾವ್ದು ಸಹ ಕೆಲವೊಂದಷ್ಟು ಗನ್ಗಳು ಯಾವ್ದು ಸಹ ಲೈಸೆನ್ಸ್ ಇಲ್ಲ, ಮತ್ತೆ ಅಕ್ರಮವಾಗಿ ಇಟ್ಕೊಂಡಿದ್ರು ಗನ್ಮೆನ್ಗಳು ಯಾರಿರ್ತಾರೆ ಸೊ ಅವರು ಲೆಕ್ಕವಿಲ್ಲದಷ್ಟು ಗನ್ಗಳನ್ನ ಇಟ್ಕೊಂಡಿದ್ರು, ಮತ್ತೆ ಅದಕ್ಕೆ ಯಾವ್ದೇ ರೀತಿಯಂತ ಒಂದು ಪರವಾನಗಿ ಇಲ್ಲ, ಮತ್ತೆ ಲೆಕ್ಕವಿಲ್ಲ ಅಂತ ಹೇಳಿ ಗೊತ್ತಾಗಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಳ್ಳಾರಿಯ ಬ್ರೂಸ್ ಪೊಲೀಸ್ ಠಾಣೆಯಲ್ಲಿ ಸಹ ಒಂದು 4 FIR ಗಳು ದಾಖಲಾಗಿರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಒಂದು FIR ಈ ಗನ್ಗಳ ಸಪ್ಲೈ ಹೆಂಗೆ ಆಗ್ತಾ ಇದೆ ಅನ್ನೋದನ್ನ ಸಹ ಒಂದು ಪತ್ತೆ ಹಚ್ಚಕ್ಕೆಗೋಸ್ಕರ ದಾಖಲು ಮಾಡ್ಕೊಂಡಿರುವಂತದ್ದು. ಯಾಕಂದ್ರೆ ಮೊನ್ನೆ ಘಟನೆ ನಡೆದ ನಂತರ ಏನು ADGP ಹಿತೇಂದ್ರ ಅವರು ಬಳ್ಳಾರಿಗೆ ಭೇಟಿಯನ್ನ ಕೊಟ್ಟು ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಗನ್ಮನ್ಗಳು ಏನು ಇಟ್ಕೊಂಡಿರ್ತಾರೆ ಅದು ಗನ್ಮನ್ಗಳ ಬಳಿ ಇರುವಂತದ್ದೆಲ್ಲನೂ ಸಹ ಒಂದು ಅಕ್ರಮವಾಗಿ ಇಟ್ಕೊಂಡಿರುವಂತದ್ದು. ಹಾಗಾಗಿ ಅದಕ್ಕೆ ಲೆಕ್ಕ ಇಲ್ಲ ಅನ್ನೋದು, ಮತ್ತೆ ಯಾವ ಗನ್ನಿಂದ ಯಾವ ಬುಲೆಟ್ ಫೈರ್ ಆಯ್ತು ಅನ್ನೋದನ್ನು ಸಹ ಪೊಲೀಸರಿಗೆ ಈಗ ಪತ್ತೆ ಹಚ್ಚಕ್ಕೆ ಇದನ್ನು ಕಷ್ಟ ಆಗ್ತಾ ಇರೋದು. ಯಾಕಂದ್ರೆ ಒಂದ್ ವೇಳೆ ಏನು ಸರ್ಕಾರಿ ಗನ್ ಆಗಿದ್ರೆ ಅಥವಾ ಸರ್ಕಾರಿ ಗನ್ ನಿಂದ ಏನು ಫೈರ್ ಆಗಿದೆ ಅದ್ರ ಲೆಕ್ಕ ಸಿಗ್ತಾ ಇತ್ತು. ಆದ್ರೆ ಅಲ್ಲಿ ಆಗಿರುವಂತದ್ದು ಏನಂದ್ರೆ ಲೆಕ್ಕವಿಲ್ಲ, ಯಾರ ಹತ್ರ ಬರೀ ಯಾವ ಗನ್ ಇರುತ್ತೆ ಅನ್ನೋ ಗೊತ್ತಾಗದಿಲ್ಲ ಅಕ್ರಮವಾಗಿ ಈ ರೀತಿ ಸಪ್ಲೈಗಳಾಗ್ತಾ ಇರುವಂತದ್ದು ಬೆಳಕಿಗೆ ಬರ್ತಾ. ಯಾಕಂದ್ರೆ ಪಂಜಾಬ್ ಮತ್ತೆ ಬಿಹಾರ ಬಿಟ್ರೆ ನೆಕ್ಸ್ಟ್ ಇರುವಂತದ್ದು ನಮ್ಮ ರಾಜ್ಯಕ್ಕೆ ಅತಿ ಹೆಚ್ಚು ಗನ್ಗಳು ಈ ರೀತಿ ಅಕ್ರಮವಾಗಿ ಸಪ್ಲೈ ಆಗ್ತಾ ಇರೋದು ಅನ್ನೋದನ್ನು ಸಹ ಒಂದು ಗುಪ್ತಚರ ಇಲಾಖೆಗಳು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಯಾಕಂದ್ರೆ ಕರ್ನಾಟಕ ಈಗ 3ನೇ ಸ್ಥಾನದಲ್ಲಿ ಇರುವಂತದ್ದು ಈ ರೀತಿ ಅಕ್ರಮವಾಗಿ ಗನ್ಗಳನ್ನ ಸರಬರಾಜು ಮಾಡ್ಕೊಂತ ಇರುವಂತದ್ರಲ್ಲಿ. ಹಾಗಾಗಿ ಈಗ ಈಗಾಗಲೇ ಈ ಬಗ್ಗೆನೂ ಸಹ ಒಂದು ADGP ಅವರು ಒಂದು ಗೃಹ ಸಚಿವರಿಗೆ ಒಂದು ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಅದರ ಒಂದು ಆಧಾರದ ಮೇಲೆನೆ ಇದೀಗ ಒಂದು ಪ್ರತ್ಯೇಕವಾಗಿ ಒಂದು FIR ಅನ್ನ ದಾಖಲು ಮಾಡಿಕೊಂಡು ಬಳ್ಳಾರಿ ಪೊಲೀಸರು ಪತ್ತೆ ಹಚ್ಚಕ್ಕೆ ಈ ಒಂದು ಗನ್ಗಳು ಯಾವ ರೀತಿ ರಾಜ್ಯಕ್ಕೆ ಬರ್ತಾ ಇದೆ ಅನ್ನೋದನ್ನ ಸರಣಿಯಾಗಿ ಪತ್ತೆ ಹಚ್ಚಬೇಕು ಅನ್ನೋದನ್ನು ಸಹ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಏನು ಇತ್ತೀಚೆಗೆ ಒಂದು ಮಾಗಡಿ ರಸ್ತೆ, ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿ ಒಂದು ಪತಿ ಏನು ಪತ್ನಿಗೆ ಶೂಟ್ ಔಟ್ ಅನ್ನ ಮಾಡಿದ್ರು. ಆ ಒಂದು ವಿಚಾರದಲ್ಲೂ ಸಹ ಆರೋಪಿ ಬಾಯ್ಬಿಟ್ಟಿರುವಂತದ್ದು. ಗನ್ನನ್ನ ಬಿಹಾರಕ್ಕೆ ಹೋಗಿ ನಾನು ಖರೀದಿ ಮಾಡ್ಕೊ ಬಂದೆ 80,000 ರೂಪಾಯಿಗೆ ಅಂತೇನೋ ಆತ ಒಂದು ಬಾಯ್ಬಿಟ್ಟಿರುವಂತದ್ದು. ಅದರ ಬೇಸಿಸ್ ಮೇಲೂ ಸಹ ಅದರ ತನಿಖೆಯಲ್ಲೂ ಸಹ ಗೊತ್ತಾಗಿರುವಂತದ್ದು ಆರೋಪಿನೇ ಖುದ್ದು ಬಿಹಾರಕ್ಕೆ ಹೋಗಿ ಏನು ಗನ್ನನ್ನ ಖರೀದಿ ಮಾಡ್ಕೊಂಡು ಬಂದಿದ್ದ ಅನ್ನೋದನ್ನು ಸಹ ಆತನೇ ಬಾಯ್ಬಿಟ್ಟಿದ್ದ. ಸೊ ಹಾಗಾಗಿ ರಾಜ್ಯಕ್ಕೆ ಬರ್ತಾ ಇರುವಂತಹ ಈ ತರ ಗನ್ಗಳ ಅಕ್ರಮವಾಗಿ ಬರ್ತಾ ಇದೆ ಏನು ಅದು ಬಿಹಾರದಿಂದ ಅನ್ನೋದು ಗೊತ್ತಾಗಿರುವಂತದ್ದು. ಹಾಗಾಗಿನೇ ಇದನ್ನ ತನಿಖೆ ಮಾಡಕ್ಕೆ ಒಂದು ಪ್ರತ್ಯೇಕವಾಗಿ FIR ದಾಖಲು ಮಾಡಿಕೊಂಡು ಇದೀಗ ಒಂದು ತನಿಖೆನ ಮಾಡಕ್ಕೆ ಮುಂದಾಗಿರುವಂತದ್ದು. ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಅರುಣ್ ನಿಮ್ಮೆಲ್ಲ ಮಾಹಿತಿಗಾಗಿ.